ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇವತ್ತು ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತೀವಿ. ಆದರೆ ಅದಕ್ಕೂ ಮೊದಲು ರಾಜ್ಯ, ದೇಶ ಹಾಗೂ ವಿದೇಶದಲ್ಲಿ ನಡೆದ ಪ್ರಮುಖ ಸುದ್ದಿಯನ್ನ ಟಾಪ್ 18 ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ಮಾರ್ಕ್ ಸಿನಿಮಾಗೆ ಪೈರಸಿ ಕಾಟ ಎದುರಾಗಿದ್ದು ನಟ ಕಿಚ್ಚ ಸುದೀಪ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಸುದೀಪ್, ಸಿನಿಮಾ ರಿಲೀಸ್ ಆದ 24 ಗಂಟೆಗಳಲ್ಲಿ ಪೈರಸಿ ಆಗಿದೆ. ಅದಕ್ಕೆ ನಾನು 24 ಗಂಟೆಗೂ ಮುಂಚೆನೇ ಎಚ್ಚರಿಕೆ ಕೊಟ್ಟಿದ್ದೆ. ಪೈರಸಿ ಅಂತ ಬಂದಾಗ ಸರ್ಕಾರನೂ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ಸ್ ಮಾಡಿದವರ ವಿರುದ್ಧ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಿಸಿಬಿಗೆ ದೂರು ಕೊಟ್ಟಿದ್ರು. ಈ ವಿಚಾರದ ಬಗ್ಗೆ ಮಾತಾಡಿರೋ ಸುದೀಪ್, ಕಪಾಳಕ್ಕೆ ಹೊಡೆಸ್ಕೊಳ್ಳುವಷ್ಟು ನಾನು ಒಳ್ಳೆಯವನಲ್ಲ. ಕೆಲವು ಫೇಕ್ ಐಡಿಗಳಿಂದ ಆ ರೀತಿ ಮಾಡಿರಬಹುದು. ನಾನು ಜಗಳ ಮಾಡೋಕೆ ಇಂಡಸ್ಟ್ರಿಗೆ ಬಂದಿಲ್ಲ. ಅವ್ರು ಯಾರಿಗೆ ಹೇಳಿದ್ದಾರೆ ಅಂತ ಹೆಸರು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಗುಡುಗಿದ್ದಾರೆ. ಇನ್ನು ಫ್ಯಾನ್ಸ್ ವಾರ್ ಬಗ್ಗೆ ನಟ ಡಾಲಿ ಧನಂಜಯ್ ಅಭಿಮಾನಿಗಳಿಗೆ ಕಿವಿ ಮಾತು ಹೇಳಿದ್ದಾರೆ. ಅಭಿಮಾನಿಗಳಿಗೂ ಅವರದ್ದೇ ಆದ ಬದುಕಿರುತ್ತೆ, ಹೊಡೆದಾಡುವ ಅವಶ್ಯಕತೆ ಇಲ್ಲ. ಆರಾಮಾಗಿ ಎಲ್ಲಾ ಸಿನಿಮಾಗಳನ್ನ ನೋಡಿ ಸಂಭ್ರಮಿಸಿ ಅಂತ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮತ್ತು ಸಚಿವ ಎಂಬಿ ಪಾಟೀಲ್ ವಾಗ್ಯುದ್ಧ ಜೋರಾಗಿದೆ. 2028ಕ್ಕೆ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರಲ್ಲ ಅಂತ ಎಂಬಿ ಪಾಟೀಲ್ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ವಿಜೇಂದ್ರ, ಬಿಜೆಪಿ ಯಾವತ್ತೂ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದಿಲ್ಲ ಅಂತ ಸಿದ್ದರಾಮಯ್ಯ ಯಾವಾಗ್ಲೂ ಹೇಳ್ತಿರ್ತಾರೆ. ಆ ಕೊರಗು ನೀಗಿಸುವ ಆಸೆ ನನಗೂ ಇದೆ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ತರ್ತೀನಿ ಅಂತ ಶಪಥ ಮಾಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿ ಕಷ್ಟ ಅಂತ ದೇವೇಗೌಡರ ಹೇಳಿಕೆಗೆ ವಿಜೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೋದಿ ಅವರ ಕೈ ಬಲಪಡಿಸಲು ಅವರು ಎನ್ಡಿಎ ಮಿತ್ರ ಪಕ್ಷ ಆಗಿದ್ದಾರೆ. ವರಿಷ್ಠರು ಹೇಳೋದನ್ನ ನಾವು ಕೇಳ್ತೇವೆ. ಮೈತ್ರಿ ಬಗ್ಗೆ ಹೈಕಮಾಂಡ್ ಮಾತು ಕೇಳ್ತೇವೆ. ದೇವೇಗೌಡರು ಹೇಳಿರೋದನ್ನ ತಪ್ಪಾಗಿ ಅರ್ಥೈಸುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಮೈತ್ರಿ ವಿಚಾರ ಎರಡೂ ಪಕ್ಷಗಳ ವರಿಷ್ಠರ ವಿವೇಚನೆಗೆ ಬಿಟ್ಟಿದ್ದು ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಹುಲಿದಾಳಿಯಿಂದ ಫಾರೆಸ್ಟ್ ವಾಚರ್ ಸಾವನ್ನಪ್ಪಿದ್ದಾರೆ. ಬಂಡೀಪುರದ ಮರಳಳ್ಳ ಕ್ಯಾಂಪ್ ಸಮೀಪ ಈ ಘಟನೆ ನಡೆದಿದೆ. ಅರಣ್ಯದಲ್ಲಿ ಗಸ್ತಿಗೆ ಹೋಗಿದ್ದಾಗ ವಾಚರ್ ಸಣ್ಣ ಹೈದ ಮೇಲೆ ಹುಲಿ ದಾಳಿ ಮಾಡಿದೆ. ಕಳೆದ 8 ವರ್ಷಗಳಿಂದ ವಾಚರ್ ಆಗಿ ಸಣ್ಣ ಹೈದ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ನ್ಯೂ ಇಯರ್ಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಕಲರ್ಫುಲ್ ಲೈಟಿಂಗ್ಸ್ನಿಂದ ಝಗಮಗಿಸ್ತಾ ಇದೆ. ಭದ್ರತೆಗಾಗಿ ಸಿಸಿಟಿವಿ, ಧ್ವನಿವರ್ಧಕ, ಬ್ಯಾರಿಕೇಡ್ಗಳು, ವಾಚ್ ಟವರ್ಗಳನ್ನು ಪೊಲೀಸರು ಅಳವಡಿಸುತ್ತಿದ್ದಾರೆ. ಇನ್ನು ಬ್ರಿಗೇಡ್ ರಸ್ತೆಗೆ ಕುಟುಂಬ ಸಮೇತ ಜನ ಬರ್ತಿದ್ದು ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಿದ್ದಾರೆ. ಹೊಸ ವರ್ಷಕ್ಕೆ ಇಡೀ ದೆಹಲಿ ಸಜ್ಜಾಗ್ತಾ ಇದೆ. ಪೊಲೀಸರು ಆಪರೇಷನ್ ಆಘಾತ ಹೆಸರಿನಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸಿದ್ದಾರೆ. ದೆಹಲಿ ನಗರದಾದ್ಯಂತ 500ಕ್ಕೂ ಹೆಚ್ಚು ಕ್ರಿಮಿನಲ್ಗಳನ್ನ ಬಂಧಿಸಲಾಗಿದೆ. ಪಿಸ್ತೂಲ್, ಮಾರಕಾಸ್ತ್ರ, ಅಪಾರ ಪ್ರಮಾಣದ ಮದ್ಯ, ಗಾಂಜಾವನ್ನ ಸೀಸ್ ಮಾಡಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಅಪರಾಧಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಉತ್ತರ ಪ್ರದೇಶದಲ್ಲಿ ಚುನಾವಣಾ ಆಯೋಗ ನಡೆಸಿದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಅಂತ್ಯವಾಗಿದೆ. ಒಟ್ಟು 15.44 ಕೋಟಿ ಮತದಾರರಲ್ಲಿ 2.89 ಕೋಟಿ ಮತದಾರರ ಹೆಸರುಗಳನ್ನು ಕರಡು ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕಲಾಗಿದೆ. ವಲಸೆ ಹೋದವರು, ಮೃತರ ಹೆಸರು, ನಕಲಿ ಮತದಾರರು ಮತ್ತು ದಾಖಲೆಗಳ ಪರಿಶೀಲನೆಗೆ ಹಾಜರಾಗದವರ ಹೆಸರನ್ನ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ. ಮಹಾರಾಷ್ಟ್ರದ ಪ್ರತಾಪಗಢದಲ್ಲಿ ಜೀತದಾಳಾಗಿ ದುಡಿತಾ ಇದ್ದ 53 ಬುಡಕಟ್ಟು ಕಾರ್ಮಿಕರನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ವಿಶೇಷ ಕಾರ್ಯಾಚರಣೆ ನಡೆಸಿ ರಾಜಸ್ಥಾನ ಪೊಲೀಸರು ಕಾರ್ಮಿಕರನ್ನ ರಕ್ಷಿಸಿದ್ದಾರೆ. ಏಜೆಂಟರ ಮೂಲಕ ಕಬ್ಬು ಕಟಾವಿಗಾಗಿ ರಾಜಸ್ಥಾನದಿಂದ 53 ಬುಡಕಟ್ಟು ಕಾರ್ಮಿಕರು ಪ್ರತಾಪಗಢಕ್ಕೆ ಬಂದಿದ್ರು. ಆದರೆ 2 ತಿಂಗಳಿಂದ ವೇತನ ನೀಡದೆ ಕಾರ್ಮಿಕರನ್ನ ಏಜೆಂಟರು ಕೂಡಿ ಹಾಕಿದ್ರು ಎನ್ನಲಾಗಿದೆ. ಈ ಸಂಬಂಧ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. 2024ರ ಡಿಸೆಂಬರ್ನಲ್ಲಿ ಪುಷ್ಪ 2 ಸಿನಿಮಾ ಬಿಡುಗಡೆ ವೇಳೆ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಉಂಟಾಗಿ ಇಬ್ಬರು ಮೃತಪಟ್ಟಿದ್ರು. ಈ ಪ್ರಕರಣದ ತನಿಖೆಯನ್ನ ಚಿಕ್ಕಡಿಪಲ್ಲಿ ಪೊಲೀಸರು ಪೂರ್ಣಗೊಳಿಸಿ ಸ್ಥಳೀಯ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ನಟ ಅಲ್ಲು ಅರ್ಜುನ್ ಸೇರಿ 23 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. 11ನೇ ಆರೋಪಿಯಾಗಿ ಅಲ್ಲು ಅರ್ಜುನ್ರನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಮಣಿಪುರದಲ್ಲಿ 8 ಮಂದಿ ಉಗ್ರರನ್ನ ಭದ್ರತಾ ಪಡೆಗಳು ಬಂಧಿಸಿವೆ. ನಿಷೇಧಿತ ಕಾಂಗ್ಲಿ ಪಾಕ್ ಕಮ್ಯುನಿಸ್ಟ್ ಪಕ್ಷದ ವಿವಿಧ ಗುಂಪುಗಳಿಗೆ ಸೇರಿದ ಉಗ್ರರನ್ನ ಪೂರ್ವ ಇಂಫಾಲ್ ಮತ್ತು ಪಶ್ಚಿಮ ಇಂಫಾಲ್ ಜಿಲ್ಲೆಗಳಲ್ಲಿ ಬಂಧಿಸಲಾಗಿದೆ. ಬಂಧಿತ ಉಗ್ರರಿಂದ 32 ಪಿಸ್ತೂಲ್, 32 ಜೀವಂತ ಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬಾಂಗ್ಲಾದೇಶದಲ್ಲಿ ಜಿಹಾದಿಗಳು ಅಟ್ಟಹಾಸ ಮೆರೀತಾ ಇದ್ದು ಕಲಾವಿದರು, ಸಾಂಸ್ಕೃತಿಕ ಸಂಸ್ಥೆಗಳು ಮತ್ತು ಪ್ರಗತಿಪರ ಚಿಂತಕರ ಮೇಲೂ ಸರಣಿ ದಾಳಿಯಾಗ್ತಿವೆ. ಫರೀದಾಪುರದಲ್ಲಿ ನಡೆಯಬೇಕಾಗಿದ್ದ ಜನಪ್ರಿಯ ಗಾಯಕ ಜೇಮ್ಸ್ ಅವರ ಸಂಗೀತ ಕಾರ್ಯಕ್ರಮದ ಮೇಲೆ ಗುಂಪೊಂದು ದಾಳಿ ನಡೆಸಿದೆ. ನಿನ್ನೆ ರಾತ್ರಿ ಕಾರ್ಯಕ್ರಮಕ್ಕೆ ನುಗ್ಗಿದ ಕಿಡಿಗೇಡಿಗಳ ಗುಂಪು ಕಲ್ಲು ತೂರಾಟ ನಡೆಸಿದೆ. ಘಟನೆಯಲ್ಲಿ 25ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ.
ಗಡಿ ವಿಚಾರವಾಗಿ ಸಂಘರ್ಷಕ್ಕಿಳಿದಿದ್ದ ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ದೇಶಗಳು ಮತ್ತೆ ಕದನ ವಿರಾಮಕ್ಕೆ ಸಹಿ ಹಾಕಿವೆ. ನಿನ್ನೆ ಮಧ್ಯಾಹ್ನ 12 ಗಂಟೆಯಿಂದ ಎಲ್ಲಾ ಶಸ್ತ್ರಾಸ್ತ್ರಗಳ ಬಳಕೆಯನ್ನ ನಿಲ್ಲಿಸಲು ಉಭಯ ದೇಶಗಳು ಒಪ್ಪಿಕೊಂಡಿವೆ. ನಾಗರಿಕರು ಎಲ್ಲಾ ಮಾದರಿಯ ದಾಳಿಗಳನ್ನು ನಿಲ್ಲಿಸೋದು, ಸೇನಾ ನಿಯೋಜನೆಗಳನ್ನು ಮೊದಲಿನಂತೆಯೇ ಮುಂದುವರಿಸಲು ನಿರ್ಧರಿಸಲಾಗಿದೆ. ಈ ಕದನ ವಿರಾಮದ ಮೇಲ್ವಿಚಾರಣೆಯನ್ನ ಆಸಿಯಾನ್ ಒಕ್ಕೂಟ ಮಾಡಲಿದೆ. ಅಮೆರಿಕ ಹಾಗೂ ಚೀನಾದ ನಡುವೆ ನಿರ್ಬಂಧ ಜಟಾಪಟಿ ಮುಂದುವರಿತಾ ಇದೆ. ಇತ್ತೀಚೆಗೆ ಅಮೆರಿಕ ಸರ್ಕಾರ ತೈವಾನ್ಗೆ 10 ಶತಕೋಟಿ ಡಾಲರ್ಗಳಿಗೂ ಹೆಚ್ಚಿನ ಮೌಲ್ಯದ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರ ಪೂರೈಸುವುದಾಗಿ ಘೋಷಿಸಿತ್ತು. ಇದಾದ ಒಂದೇ ವಾರದ ನಂತರ ಚೀನಾ ಯುಎಸ್ ಮೇಲೆ ನಿರ್ಬಂಧ ಹೇರಿದೆ. ರಕ್ಷಣಾ ವಲಯದ 20 ಕಂಪನಿಗಳು ಸೇರಿದಂತೆ 10 ಕಂಪನಿಗಳ ಉನ್ನತ ಅಧಿಕಾರಿಗಳ ಮೇಲೆ ನಿರ್ಬಂಧ ವಿಧಿಸಲಾಗಿದೆ. ಮಧ್ಯ ಪಶ್ಚಿಮ ಮತ್ತು ಈಶಾನ್ಯ ಭಾಗಗಳಲ್ಲಿ ತೀವ್ರ ಚಳಿಗಾಲದ ಬಿರುಗಾಳಿ ಮತ್ತು ಭಾರೀ ಹಿಮಪಾತ ಹಿನ್ನೆಲೆಯಲ್ಲಿ ಅಮೆರಿಕದಲ್ಲಿ 1000ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿವೆ. 3974 ವಿಮಾನಗಳು ವಿಳಂಬವಾಗಿವೆ. ಗ್ರೇಟ್ ಲೇಕ್ಸ್ ಪ್ರದೇಶದಲ್ಲಿ ಹಿಮಪಾತ ಮುಂದುವರೆದಿದ್ದು ಬಿರುಗಾಳಿ ಈಶಾನ್ಯದತ್ತ ಚಲಿಸಲಿದೆ. ನ್ಯೂಯಾರ್ಕ್ ನಗರದಲ್ಲಿ ಸುಮಾರು 10 ಇಂಚುಗಳಷ್ಟು ಹಿಮ ಬೀಳುವ ನಿರೀಕ್ಷೆ ಇದೆ. ರಷ್ಯಾ ಉಕ್ರೇನ್ ನಡುವಿನ ಸಂಘರ್ಷ ಮುಂದುವರೆದಿದೆ. ಉಕ್ರೇನ್ ರಾಜಧಾನಿ ಕೀವ್ ನಗರದ ಮೇಲೆ ರಷ್ಯಾ ಪಡೆಗಳು ಭಾರೀ ದಾಳಿ ನಡೆಸಿವೆ. ನಗರದ ಹಲವು ಕಡೆ ದಾಳಿ ನಡೆದಿದ್ದು 2 ಸಾವನ್ನಪ್ಪಿದ್ದಾರೆ. 8ಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ವಸತಿ ಪ್ರದೇಶಗಳನ್ನು ಗುರಿಯಾಗಿ ದಾಳಿಯಾಗಿದ್ದು ರಸ್ತೆ ಬದಿ ನಿಲ್ಲಿಸಿದ ವಾಹನಗಳು ಸಂಪೂರ್ಣ ಜಖಂಗೊಂಡಿವೆ. 2025ರಲ್ಲಿ 81 ದೇಶಗಳಿಂದ 24,600ಕ್ಕೂ ಹೆಚ್ಚು ಭಾರತೀಯರನ್ನ ಗಡೀಪಾರು ಮಾಡಲಾಗಿದೆ. ಸೌದಿ ಅರೇಬಿಯಾದಿಂದ 11,000ಕ್ಕೂ ಹೆಚ್ಚು ಭಾರತೀಯರನ್ನ ಹೊರಹಾಕಲಾಗಿದೆ. ಅಮೆರಿಕದಿಂದ 3,800 ಭಾರತೀಯರನ್ನ ಗಡೀಪಾರು ಮಾಡಲಾಗಿದೆ. ವೀಸಾ ಅವಧಿ ಮೀರೋದು, ದಾಖಲೆಗಳ ಪರಿಶೀಲನೆ, ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಕೂಡ ಮುಖ್ಯ ಕಾರಣವಾಗಿದೆ.